ನಿನಗೊಂದು ಮಾತು ಹೇಳಿಕ್ ಬಯಸ್ತೇನೆ. ಇಸ್ಲಾಂ ಹುಟ್ಟಿದ್ದು 1400 ವರ್ಷದ ಹಿಂದೆ, ಹಿಂದೂ ಧರ್ಮ ಹುಟ್ಟಿರೋದು 16,000 ವರ್ಷದ ಹಿಂದೆ. ನೀವು ಹೊರಗಡೆಯಿಂದ ಬಂದವರು, ನಾವಿಲ್ಲೇ ಹುಟ್ಟಿಗಾರರು, ನಮಗ್ ತೊಡೆ ತಟ್ಟ ಕೆಲಸ ಮಾಡಬೇಡಿ. ತೊಡೆನೂ ಮುರಿತೀವಿ, ತಲೆನೂ ಮುರಿತೇವೆ. ನಮಗೆ ತೊಡೆ ತಟ್ಟಿ ಸವಾಲು ಹಾಕಿದ್ರೆ ತೊಡೆ ಮುರಿಯಕ್ಕೂ ಬಂತು. ಅಣ್ಣ ಸ್ವಲ್ಪ ಅಣ್ಣ ಅಂದ್ರೆ ಮುಂದೆ ಬನ್ನಿ ಹೇಳ್ತಾರೆ. ಕೇಳೋ ತಾಕತ್ತು ಕೂಡ ಹಿಂದೂ ಸಮಾಜಕ್ಕಿದೆ. ರಮೇಶ್ ಅಣ್ಣ, ನಾನು ಮುಖ್ಯಮಂತ್ರಿಗಳಿಗೆ, ಕಾಂಗ್ರೆಸ್ ಸರ್ಕಾರಕ್ಕೆ ವಿನಂತಿ ಮಾಡ್ಲಿಕ್ಕೆ ಬಯಸ್ತೇನೆ. ನೀವೇನು ಅನ್ಕೊಂಡಿದ್ದೀರಿ? ಸ್ವಲ್ಪ 1000ರಿಂದಲೇ ನೀವು ಸರ್ಕಾರ ಬಂದಿದ್ದೀಯಾ? ಯಾರಿಗೂ ಓಟ್ ಹಾಕಿಲ್ಲ. ಆದ್ರೆ ನಿಮ್ಮ ನಡವಳಿಕೆ ಹೇಗಿದೆ ಅಂದ್ರೆ ಓಟ್ ಹಾಕಿದ್ದಾರೆ, ಹಿಂದೂಗಳು ಓಟ್ ಹಾಕೇ ಇಲ್ಲ. ಹಿಂದೂಗಳು ಹಾಳಾದ್ರೂ ಹಾಳಾಗೋಗ್ಲಿ, ಏನ್ ಬೇಕಾದ್ರೂ ಆಗ್ಲಿ, ಸಾಬರಿಗೇನು ಆಗಬಾರದು. ಈ ಮಾನಸಿಕತೆಯಿಂದ ಹೊರಗೆ ಬನ್ನಿ, ಈ ಮಾನಸಿಕತೆಯಿಂದ ಹೊರಗೆ ಬನ್ನಿ. ನಮಗಾಗಲಿ ಜೆಡಿಎಸ್ ಆಗಲಿ ಯಾರು ರಾಜಕಾರಣ ಮಾಡಕ್ ಬಂದಿಲ್ಲ. ಕೇಸರಿ ಸಲುವಾಗಿ ಬಂದಿದ್ದಾರೆ, ಹಿಂದೂಗಳ ಸಲುವಾಗಿ ಬಂದಿದ್ದಾರೆ. ಹಿಂದೂಗಳ ವಿಷಯದ ರಾಜಕಾರಣ ಇಲ್ಲ, ದೇಶದ ವಿಷಯದ ರಾಜಕಾರಣ ಮಾಡಕ್ ಬರುತ್ತಾ? ಪಾಕಿಸ್ತಾನ ಜಿಂದಾಬಾದ್ ಅಂತವರಿಗೂ ಕೂಡ ನಮ್ಮವನು ಕೈಗೊಳ್ತಿ ಮಾಡ್ತೀನಿ. ನಾನು ಹೇಳ್ತೇನೆ, ಪಾಕಿಸ್ತಾನ ಮೇಲೆ ಅಷ್ಟೊಂದು ಪ್ರೀತಿ ಇದ್ರೆ ಇಲ್ಲಿ ಹಾಕಿದ್ದೀರಿ. ಗಂಟು ಮುಟ್ಟೆ ಕಟ್ಟೋಡಿ ಪಾಕಿಸ್ತಾನಕ್ಕೆ. ಇಲ್ಲಿದ್ರೆ ನೀವು ಕೂಗ್ಬೇಕಾಗಿರೋ ಒಂದೇ, ಭಾರತ್ ಮಾತಾ ಕಿ, ಭಾರತ್ ಮಾತಾ ಕಿ. ನಾವು ಯಾವತ್ತೂ ಸಾರು ನಮ್ಮ ದೇವಸ್ಥಾನದ ಮುಂದೆ ಬರಬಾರದು ಅಂತ ಹೇಳಿಲ್ವಾ? ಆದ್ರೆ ನಿಮಗೆ ನಮ್ಮ ಮಸೀದಿ ಮುಂದೆ ಬರಬಾರದು ಅನ್ನುವಂತ ದಾಸ್ಯ ನಿಮಗೆ. ನಾನು ಹೇಳಕ್ ಬಯಸ್ತೇನೆ, ಆ ವಿಷ್ಣು ವಾಮನ ಅವತಾರ ಎತ್ತಿ ಭೂಮಿ ಆಕಾಶ ಪಾತಾಳ ಮೂರನ್ನು ಮಹಾವಿಷ್ಣು ತಗೊಂಡಿದ್ದಾನೆ. ನಾವು ಕೂಡ ಇದೆಲ್ಲ ಇಡೀ ಭೂಮಿಯೇ ಹಿಂದೂಗಳು ಅಂದ್ರೆ ನೀವೆಲ್ಲಿಗೆ ಹೋಗ್ತೀರಿ? ನೀವೆಲ್ಲಿಗೆ ಹೋಗ್ತೀರಿ? ಆದ್ರೆ ಇಲ್ಲಿ ಏನಾಗಿದೆ ಅಂದ್ರೆ ಇಸ್ಲಾಂ ಮಾನಸಿಕತೆಯಲ್ಲಿ ಸಾಮಾನ್ಯರಿಗೆ ಸಾಗರದಲ್ಲಿ ಸಣ್ಣ ಮಕ್ಕಳಿಗೆ 4 ವರ್ಷ 6 ವರ್ಷದ ಮಕ್ಕಳು ಗಣಪತಿ ಮೆರವಣಿಗೆ ಹೋಗ್ತಾ ಇದ್ರೆ ಅವರು ಉದ್ಯೋಗ ಕೆಲಸ ಮಾಡ್ತಾರೆ ಗಣಪತಿ ಮೇಲೆ. ಆ ಮಕ್ಕಳಿಗೆ ಮನಸ್ಸಿನಲ್ಲಿ ವಿಷಬೀಜ ಬಿತ್ತೋರು ಯಾರು? ಎಲ್ಲಿಂದ ವಿಷಬೀಜ ಬಿತ್ತೋರು? ಭದ್ರಾವತಿನಲ್ಲಿ ಪಾಕಿಸ್ತಾನ ಜಿಂದಾಬಾದ್ ಅಂತ ಘೋಷಣೆ ಕೊಡ್ತಾರೆ. ಭದ್ರಾವತಿ ಶಾಸಕ, ಕಾಂಗ್ರೆಸ್ ಶಾಸಕ ಸಂಗಮೇಶ್ ಹೇಳ್ತಾನೆ, ಮುಂದಿನ ಜನ್ಮದಲ್ಲಿ ನಾನು ಮುಸಲ್ಮಾನ ಹುಟ್ಟಬೇಕು ಅಂತ. ನಾನು ಒಂದು ಮಾತು ಹೇಳಕ್ ಬಯಸ್ತೇನೆ, ಇಸ್ಲಾಂನಲ್ಲಿ ಪುನರ್ಜನ್ಮಕ್ಕೆ ಅವಕಾಶ ಇಲ್ಲ. ಇಸ್ಲಾಂನಲ್ಲಿ ಪುನರ್ಜನ್ಮಕ್ಕೆ ಅವಕಾಶ ಇಲ್ಲ. ಯಾಕೆ ಕಾಯ್ತೀಯಾ ಮುಂದಿನ ಜನ್ಮದವರೆಗೂ? ಮುಂದಿನ ಜನ್ಮವಾಗಿ ಮನುಷ್ಯ ಆಗಿರ್ತೀಯೋ, ನಾಯಿ ಆಗಿರ್ತೀಯೋ, ಕತ್ತೆ ಆಗಿರ್ತೀಯೋ, ಹಂದಿ ಆಗಿರ್ತೀಯೋ? ಈಗ ಹಂದಿ ಆಗಿರ್ತೀಯೋ ಗೊತ್ತಿಲ್ಲ. ಆಗತ್ತಿದ್ರೆ ಈಗೇನಾಗ್ಬಿಡು. ಯಾಕೆ ಬಸವ ತತ್ವಕ್ಕೆ ಅಪಚಾರ ಬಯಸ್ತೀಯಾ? ಯಾಕೆ ಸನಾತನ ಹಿಂದೂ ಧರ್ಮಕ್ಕೆ ಅಪಚಾರ ಬಯಸ್ತೀಯಾ? ಈಗಲೇ ಆಗ್ಬಿಡು. ಏನೋ ತುದಿ ಒಂದು ಕಟ್ ಮಾಡ್ತಾರೆ, ಕಟ್ ಮಾಡಿಸ್ಕೋ. ನಾನು ಸರ್ಕಾರಕ್ಕೆ ಎಚ್ಚರಿಕೆ ಕೊಡಲಿಕ್ಕೆ ಬಯಸ್ತೇನೆ. ಹಿಂದೂ ಕಾರ್ಯಕರ್ತರ ಮೇಲೆ, ಹಿಂದೂ ಹೆಣ್ಣುಮಕ್ಕಳ ಮೇಲೆ ಲಾಠಿ ಚಾರ್ಜ್ ಮಾಡಿರೋರು ಶಿಕ್ಷೆ ಆಗ್ಬೇಕು ಮಾಡುವ, ಆಗ್ಬೇಕು ಮಾಡುವ, ಕೈಯಚ್ಚಲ್ಲಿ ಆಗ್ಬೇಕು ಮಾಡುವ, ಇಟ್ಕೊಂಡಿ ಆಗ್ಬೇಕು ಮಾಡುವ. ಯಾರು ಕಲ್ಲು ಹೊಡ್ದ, ಆ ಕಲ್ಲು ಹೊಡ್ದ ಹಿಂದ್ಗಡೆ ಯಾರ್ಯಾರಿದ್ದಾರೆ? ಒತ್ತುವರೆಗೆ ಹಾಕ್ಬೇಕು ಮಾಡುವ, ಗುಂಡ ಹಾಕ್ಬೇಕು ಮಾಡುವ, ಗುಂಡ ಹಾಕಿ. ನಿಮಗೆ ತಾಕತ್ತಿದ್ರೆ, ನ್ಯಾಯದ ಪರವಾಗಿ ನಿಲ್ಬೇಕು ಅಂತಿದ್ರೆ, ಅಲ್ಲಿ ಯೋಗಿ ಆದಿತ್ಯನಾಥ್ ಬುಲ್ಡೋಜರ್ ಇದೆಯಲ್ಲ, ಆ ಬುಲ್ಡೋಜರ್ ತಗೊಂಡು ಓಡಿಸಿ ನೀವು. ಅಕ್ರಮವಾಗಿ ಮಸೀದಿ ಕಟ್ಟಿದಿರಿ, ಅಕ್ರಮವಾಗಿ ಮಸೀದಿ ಕಟ್ಟಿದಿರಿ. ಬಾಲ ಬಿಚ್ಚಿದ್ರೆ
ಜಾತಿಯನ್ನ ಹಿಂದೂ ಸಮಾಜವನ್ನು ಹೊಡೆಯೋದಕ್ಕೆ ಬಳಕೆ ಮಾಡ್ಕೊಳ್ತಿದ್ದಾರೆ. ನಾವು ಸಂಕಲ್ಪ ಮಾಡಬೇಕು, ಜಾತೀಯತೆಗೆ ನಮ್ಮ ಮನ ಮತ್ತು ಮನೆಯಲ್ಲಿ ಜಾಗ ಕೊಡಲ್ಲ ಅನ್ನೋ ಸಂಕಲ್ಪ ಮಾಡಬೇಕು. ನಮ್ಮಲ್ಲಿ ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.